ಬೀದರ್ ಮೂಲದ ಕಾಂಟ್ರಾಕ್ಟರ್ ಸಚಿನ್ ಆತ್ಮಹತ್ಯೆ ಪ್ರಕರಣ ರಾಜ್ಯ ರಾಜಕಾರಣದಲ್ಲಿ ಹೊಸ ಕೋಲಾಹಲ ಸೃಷ್ಟಿಸಿದೆ. ಅದೇನು ಸ್ಟೋರಿ ಬನ್ನಿ ನೋಡೋಣ. ಸಚಿನ್ ಸೂಸೈಡ್ ಕೇಸ್ನಲ್ಲಿ ಬಿಗ್ ಟ್ವಿಸ್ಟ್. ಅಂಚಾಳ ಆತ್ಮಹತ್ಯೆ ಕೇಸ್ನಲ್ಲಿ ಕೋಲಾಹಲ ಜೋರಾಗಿದೆ. ಈ ಕೇಸ್ನಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಹೈಕಮಾಂಡ್ ಎಂಟ್ರಿ ಆಗಿದೆ. ಕೇಸ್ ಬಗ್ಗೆ ಮಾಹಿತಿ ಪಡೆದ ಅಮಿತ್ ಶಾ ಮತ್ತು ಜೆಪಿ ನಡ್ಡಾ ಹೋರಾಟ ನಿಲ್ಲಿಸದಂತೆ ರಾಜ್ಯ ಬಿಜೆಪಿಗೆ ತಾಕೀತು ಮಾಡಿದ್ರಂತೆ. ಕಾಂಗ್ರೆಸ್ ಹೈಕಮಾಂಡ್ ಪ್ರಿಯಾಂಕ್ ಖರ್ಗೆ ಪಾತ್ರದ ಬಗ್ಗೆ ಮಾಹಿತಿ ಪಡೆದಿದೆಯಂತೆ. ಒಬ್ಬಂಟಿಯಾದ್ರ ಕಾಂಗ್ರೆಸ್ ಆಪತ್ ಬಾಂಧವ. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಕೇಸ್ ಪ್ರಿಯಾಂಕ್ ಖರ್ಗೆ ಕುರ್ಚಿಗೆ ಕಂಟಕ ತಂದಿದೆ. ಜೂನಿಯರ್ ಖರ್ಗೆ ಮೇಲಿಂದ ಮೇಲೆ ಪ್ರೆಸ್ ಮೀಟ್ ಮಾಡಿ ನನ್ನದೇನು ತಪ್ಪಿಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಐಟಿ ಮಿನಿಸ್ಟರ್ ಪರ ಯಾವೊಬ್ಬ ಸಚಿವ ಶಾಸಕರು ನಿಲ್ಲದಿರುವುದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ರಾಜೀನಾಮೆಗೆ ಖರ್ಗೆ ನಕಾರ, ಬಿಜೆಪಿ ತೀವ್ರ ಪಟ್ಟು. ನಾನು ಮೊನ್ನೆನೂ ಹೇಳಿದ್ದೀನಿ, ಎಷ್ಟೇ ಚೀರಾಡ್ಕೊಳ್ಳಿ, ಬಟ್ಟೆ ಹರ್ಕೊಳ್ಳಿ, ರಾಜೀನಾಮೆ ಪ್ರಶ್ನೆ ಇಲ್ಲ. ಬೇಕಾದರೆ ಈಗ ಒಂದು ಸಾಕ್ಷಿ ಕೊಟ್ಟು ಮಾತಾಡಲಿ, ಅವಾಗ ನಾವು ಮಾತಾಡ್ಬೋದು. ಇಲ್ಲಾಜಿಕಲ್ಲಾಗಿ ಮಾತಾಡಿದ್ರೆ, ಯಾವುದೇ ಕಾನೂನು ಆಧಾರಿತವಾಗಿ ಮಾತಾಡಲಿ, ಸಾಕ್ಷಿ ಇರಲಾರ್ದೆ ಮಾತಾಡಿದ್ರೆ ಏನಂತ ದಿನ ಉತ್ತರ ಕೊಡೋದೇ ಆಗುತ್ತೆ ಅವರಿಗೆ. ಅದೇ ಕೆಲಸ ಆಗುತ್ತೆ ನಮಗೆ. Manikant Rathod, who is giving sleepless night to Priyanka Kharge, the local MLA, and also Swamiji, Siddhalinga Swamiji, who is a voice of Hindu community in that Hyderabad, Karnataka region. Even his life is under threat. So I demand Chief Minister Siddaramaiah ji to sack Priyanka Kharge immediately and hand over the investigation to CBI without any further delay. So this is not only demand of Bharatiya Janata Party, as I told you earlier, this is also the demand of Sachin Panchal's family. ಏನು ಗುಲ್ಬರ್ಗಾದಲ್ಲಿ ಪ್ರಿಯಾಂಕ ಖರ್ಗೆ ಅವರ ಮೇಲೆ ಆರೋಪ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು, ಅದನ್ನು ಕೂಡ ನಾವು CODಗೆ ಕೊಟ್ಟಿದ್ದೇವೆ. ಇವತ್ತು 10:30 11 ಗಂಟೆಗೆ ಕಚೇರಿಗಳು ತೆಗೆದ ಮೇಲೆ ಆದೇಶವನ್ನು ಹೊರಡಿಸ್ತೇವೆ ಇರೋದಿಲ್ಲ. ಹಾಗಾಗಿ ಅದಕ್ಕೋಸ್ಕರ ಅವರ ಹೆಸರು ಕೂಡ ಡೆತ್ ನೋಟಲ್ಲಿ ಅವರ ಹೆಸರು ಕೂಡ ಇಲ್ಲ ಅಂತ ಹೇಳಿದ್ದಾರೆ ನಮ್ಮ ಇಲಾಖೆಯವರು. ಹಾಗಿರುವಾಗ ಸುಮ್ಮನೆ ಅನವಶ್ಯಕವಾಗಿ ಸಚಿವರ ಹೆಸರನ್ನು ತೆಗೆದುಕೊಂಡು ಬಂದು ಅವರ ಹೆಸರಿಗೆ ಮಸಿ ಬಳಿತಕ್ಕಂಥ ಕೆಲಸ, ಸರ್ಕಾರಕ್ಕೆ ಮಸಿ ಬಳಿತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅದಕ್ಕೆ ಸಚಿನ್ ಸೂಸೈಡ್ ಬಗ್ಗೆ ಗುಟ್ಟು ರಿಪಬ್ಲಿಕ್ ಕನ್ನಡದ ಪ್ರಶ್ನೆಗೆ ಉತ್ತರಿಸದೆ ರೈಲ್ವೆ ಎಸ್ಪಿ ಡಾಕ್ಟರ್ ಸೌಮ್ಯಲತಾ ಹೊರಟು ಹೋದ್ರು. ಒಟ್ಟಾರೆ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ ಸಿದ್ದರಾಮಯ್ಯ ಸರ್ಕಾರಕ್ಕೆ ತಲೆನೋವಾಗಿದ್ದು, ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ನೀಡದೇ ಇದ್ರೆ ಮತ್ತಷ್ಟು ಹೋರಾಟ ಮಾಡೋದಾಗಿ ಕೇಸರಿ ಪಡೆ ಗುಡುಗಿದೆ. ಬೀದರ್ ಮೂಲದ ಕಾಂಟ್ರಾಕ್ಟರ್ ಸಚಿನ್ ಆತ್ಮಹತ್ಯೆ ಪ್ರಕರಣ ರಾಜ್ಯ ರಾಜಕಾರಣದಲ್ಲಿ ಹೊಸ ಕೋಲಾಹಲ ಸೃಷ್ಟಿಸಿದೆ. ಅದೇನು ಸ್ಟೋರಿ ಬನ್ನಿ ನೋಡೋಣ. ಸಚಿನ್ ಸೂಸೈಡ್ ಕೇಸ್ನಲ್ಲಿ ಬಿಗ್ ಟ್ವಿಸ್ಟ್. ಅಂಚಾಳ ಆತ್ಮಹತ್ಯೆ ಕೇಸ್ನಲ್ಲಿ ಕೋಲಾಹಲ ಜೋರಾಗಿದೆ. ಈ ಕೇಸ್ನಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಹೈಕಮಾಂಡ್ ಎಂಟ್ರಿ ಆಗಿದೆ. ಕೇಸ್ ಬಗ್ಗೆ ಮಾಹಿತಿ ಪಡೆದ ಅಮಿತ್ ಶಾ ಮತ್ತು ಜೆಪಿ ನಡ್ಡಾ ಹೋರಾಟ ನಿಲ್ಲಿಸದಂತೆ ರಾಜ್ಯ ಬಿಜೆಪಿಗೆ ತಾಕೀತು ಮಾಡಿದ್ರಂತೆ. ಕಾಂಗ್ರೆಸ್ ಹೈಕಮಾಂಡ್ ಪ್ರಿಯಾಂಕ್ ಖರ್ಗೆ ಪಾತ್ರದ ಬಗ್ಗೆ ಮಾಹಿತಿ ಪಡೆದಿದೆಯಂತೆ. ಒಬ್ಬಂಟಿಯಾದ್ರ ಕಾಂಗ್ರೆಸ್ ಆಪತ್ ಬಾಂಧವ. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಕೇಸ್ ಪ್ರಿಯಾಂಕ್ ಖರ್ಗೆ ಕುರ್ಚಿಗೆ ಕಂಟಕ ತಂದಿದೆ. ಜೂನಿಯರ್ ಖರ್ಗೆ ಮೇಲಿಂದ ಮೇಲೆ ಪ್ರೆಸ್ ಮೀಟ್ ಮಾಡಿ ನನ್ನದೇನು ತಪ್ಪಿಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಐಟಿ ಮಿನಿಸ್ಟರ್ ಪರ ಯಾವೊಬ್ಬ ಸಚಿವ ಶಾಸಕರು ನಿಲ್ಲದಿರುವುದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ರಾಜೀನಾಮೆಗೆ ಖರ್ಗೆ ನಕಾರ, ಬಿಜೆಪಿ ತೀವ್ರ ಪಟ್ಟು. ನಾನು ಮೊನ್ನೆನೂ ಹೇಳಿದ್ದೀನಿ, ಎಷ್ಟೇ ಚೀರಾಡ್ಕೊಳ್ಳಿ, ಬಟ್ಟೆ ಹರ್ಕೊಳ್ಳಿ, ರಾಜೀನಾಮೆ ಪ್ರಶ್ನೆ ಇಲ್ಲ. ಬೇಕಾದರೆ ಈಗ ಒಂದು ಸಾಕ್ಷಿ ಕೊಟ್ಟು ಮಾತಾಡಲಿ, ಅವಾಗ ನಾವು ಮಾತಾಡ್ಬೋದು. ಇಲ್ಲಾಜಿಕಲ್ಲಾಗಿ ಮಾತಾಡಿದ್ರೆ, ಯಾವುದೇ ಕಾನೂನು ಆಧಾರಿತವಾಗಿ ಮಾತಾಡಲಿ, ಸಾಕ್ಷಿ ಇರಲಾರ್ದೆ ಮಾತಾಡಿದ್ರೆ ಏನಂತ ದಿನ ಉತ್ತರ ಕೊಡೋದೇ ಆಗುತ್ತೆ ಅವರಿಗೆ. ಅದೇ ಕೆಲಸ ಆಗುತ್ತೆ ನಮಗೆ. Manikant Rathod, who is giving sleepless night to Priyanka Kharge, the local MLA, and also Swamiji, Siddhalinga Swamiji, who is a voice of Hindu community in that Hyderabad, Karnataka region. Even his life is under threat. So I demand Chief Minister Siddaramaiah ji
to sack Priyanka Kharge immediately and hand over the investigation to CBI without any further delay. So this is not only demand of Bharatiya Janata Party, as I told you earlier, this is also the demand of Sachin Panchal's family. ಏನು ಗುಲ್ಬರ್ಗಾದಲ್ಲಿ ಪ್ರಿಯಾಂಕ ಖರ್ಗೆ ಅವರ ಮೇಲೆ ಆರೋಪ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು, ಅದನ್ನು ಕೂಡ ನಾವು CODಗೆ ಕೊಟ್ಟಿದ್ದೇವೆ. ಇವತ್ತು 10:30-11 ಗಂಟೆಗೆ ಕಚೇರಿಗಳು ತೆಗೆದ ಮೇಲೆ ಆದೇಶವನ್ನು ಹೊರಡಿಸ್ತೇವೆ ಇರೋದಿಲ್ಲ. ಹಾಗಾಗಿ ಅದಕ್ಕೋಸ್ಕರ ಅವ್ರ ಹೆಸರು ಕೂಡ ಡೆತ್ ನೋಟಲ್ಲಿ ಅವ್ರ ಹೆಸರು ಕೂಡ ಇಲ್ಲ ಅಂತ ಹೇಳಿದ್ದಾರೆ ನಮ್ಮ ಇಲಾಖೆಯವರು. ಹಾಗಿರುವಾಗ ಸುಮ್ಮನೆ ಅನವಶ್ಯಕವಾಗಿ ಅವ್ರ ಸಚಿವರ ಹೆಸರನ್ನು ತೆಗೆದುಕೊಂಡು ಬಂದು ಅವರ ಹೆಸರಿಗೆ ಮಸಿ ಬಳಿತಕ್ಕಂಥ ಕೆಲಸ, ಸರ್ಕಾರಕ್ಕೆ ಮಸಿ ಬಳಿತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅದಕ್ಕೆ ಸಚಿನ್ ಸೂಸೈಡ್ ಬಗ್ಗೆ ಗುಟ್ಟು ಪಬ್ಲಿಕ್ ಕನ್ನಡದ ಪ್ರಶ್ನೆಗೆ ಉತ್ತರಿಸದೆ ರೈಲ್ವೆ SP ಡಾಕ್ಟರ್ ಸೌಮ್ಯಲತಾ ಹೊರಟು ಹೋದ್ರು. ಒಟ್ಟಾರೆ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ ಸಿದ್ದರಾಮಯ್ಯ ಸರ್ಕಾರಕ್ಕೆ ತಲೆನೋವಾಗಿದ್ದು, ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ನೀಡದೇ ಇದ್ರೆ ಮತ್ತಷ್ಟು ಹೋರಾಟ ಮಾಡೋದಾಗಿ ಕೇಸರಿ ಪಡೆ ಗುಡುಗಿದೆ. ಬೀದರ್ ಮೂಲದ ಕಾಂಟ್ರಾಕ್ಟರ್ ಸಚಿನ್ ಆತ್ಮಹತ್ಯೆ ಪ್ರಕರಣ ರಾಜ್ಯ ರಾಜಕಾರಣದಲ್ಲಿ ಹೊಸ ಕೋಲಾಹಲ ಸೃಷ್ಟಿಸಿದೆ. ಅದೇನು ಸ್ಟೋರಿ ಬನ್ನಿ ನೋಡೋಣ. ಸಚಿನ್ ಸೂಸೈಡ್ ಕೇಸ್ನಲ್ಲಿ ಬೇಕ್ ಟ್ವಿಸ್ಟ್. ಅಂಚಾಳ ಆತ್ಮಹತ್ಯೆ ಕೇಸ್ನಲ್ಲಿ ಕೋಲಾಹಲ ಜೋರಾಗಿದೆ. ಈ ಕೇಸ್ನಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಹೈಕಮಾಂಡ್ ಎಂಟ್ರಿ ಆಗಿದೆ. ಕೇಸ್ ಬಗ್ಗೆ ಮಾಹಿತಿ ಪಡೆದ ಅಮಿತ್ ಶಾ ಮತ್ತು JP ನಡ್ಡಾ ಹೋರಾಟ ನಿಲ್ಲಿಸದಂತೆ ರಾಜ್ಯ ಬಿಜೆಪಿಗೆ ತಾಕೀತು ಮಾಡಿದ್ರಂತೆ. ಕಾಂಗ್ರೆಸ್ ಹೈಕಮಾಂಡ್ ಪ್ರಿಯಾಂಕ್ ಖರ್ಗೆ ಪಾತ್ರದ ಬಗ್ಗೆ ಮಾಹಿತಿ ಪಡೆದಿದೆಯಂತೆ. ಒಬ್ಬಂಟಿಯಾದ್ರ ಕಾಂಗ್ರೆಸ್ ಆಪತ್ ಬಾಂಧವ. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಕೇಸ್ ಪ್ರಿಯಾಂಕ್ ಖರ್ಗೆ ಕುರ್ಚಿಗೆ ಕಂಟಕ ತಂದಿದೆ. ಜೂನಿಯರ್ ಖರ್ಗೆ ಮೇಲಿಂದ ಮೇಲೆ ಪ್ರೆಸ್ ಮೀಟ್ ಮಾಡಿ ನನ್ನದೇನು ತಪ್ಪಿಲ್ಲ ಅಂತ ಹೇಳ್ತಿದ್ದಾರೆ. ಆದರೆ IT ಮಿನಿಸ್ಟರ್ ಪರ ಯಾವೊಬ್ಬ ಸಚಿವ, ಶಾಸಕರು ನಿಲ್ಲದಿರೋದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ರಾಜೀನಾಮೆಗೆ ಖರ್ಗೆ ನಕಾರ, ಬಿಜೆಪಿ ತೀವ್ರ ಪಟ್ಟು. ನಾನು ಮೊನ್ನೆನೂ ಹೇಳಿದ್ದೀನಿ, ಎಷ್ಟೇ ಚೀರಾಡ್ಕೊಳ್ಳಿ, ಬಟ್ಟೆ ಹರ್ಕೊಳ್ಳಿ, ರಾಜೀನಾಮೆ ಪ್ರಶ್ನೆ ಇಲ್ಲ. ಬೇಕಾದರೆ ಈಗ ಒಂದು ಸಾಕ್ಷಿ ಕೊಟ್ಟು ಮಾತಾಡಲಿ, ಅವಾಗ ನಾವು ಮಾತಾಡ್ಬೋದು. ಇಲ್ಲಾಜಿಕಲ್ಲಾಗಿ ಮಾತಾಡಿದ್ರೆ, ಯಾವುದೇ ಕಾನೂನು ಆಧಾರಿತವಾಗಿ ಮಾತಾಡಲಿ, ಸಾಕ್ಷಿ ಇರಲಾರ್ದೆ ಮಾತಾಡಿದ್ರೆ ಏನಂತ ದಿನ ಉತ್ತರ ಕೊಡೋದೇ ಆಗುತ್ತೆ ಅವರಿಗೆ? ಅದೇ ಕೆಲಸ ಆಗುತ್ತೆ ನಮಗೆ. Manikant Rathod, who is giving sleepless night to Priyanka Kharge, the local MLA, and also Swamiji, Siddhalinga Swamiji, who is a voice of Hindu community in that Hyderabad, Karnataka region. Even his life is under threat. So I demand Chief Minister Siddaramaiah ji to sack Priyanka Kharge immediately and hand over the investigation to CBI without any further delay.